ಅಲ್ಲ ಸರ್, ಏನೋ ಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಿದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ ERSS ವಾಹನದ ಬಗ್ಗೆ ಹೇಳ್ತಾ ಇದ್ದೆ. ಇದು ವಾಹನ ಏನು ಯಾವ ರೀತಿ ಇದ್ರ ಕೆಲಸ ಮಾಡುತ್ತೆ ಅಂತ ಹೇಳಿ ಮಕ್ಕಳಿಗೆ ಅಥವಾ ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಹಾಗಾಗಿ ಇವರಿಗೆ ಅದನ್ನು ಕೇಳ್ತಾ ಇದ್ದೀನಿ. ನಿಮಗೇನಾದ್ರು ಗೊತ್ತಾ ERSS ಬಗ್ಗೆ? ERSS ಅಂತಂದರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಆಲ್ ಓವರ್ ಇಂಡಿಯಾ ಇದೆ. 112ಕ್ಕೆ ನೀವು ಕರೆ ಮಾಡಿದ್ರೆ ಆಪತ್ಕಾಲದಲ್ಲಿದ್ದಾಗ ಯಾವುದೇ ರೀತಿಯ ಸಮಸ್ಯೆ ಆದರೂ ಸಪೋರ್ಟಿಂಗ್ ಆಗಿ ನಾವು ಬರ್ತೀವಿ. ನಿಮ್ಮ ಮನೆ ಬಾಗಿಲಿಗೆ ಜನಸಾಮಾನ್ಯರಿಗೆ ತಟ್ಟುವಂಥ ಒಂದು ವಾಹನ ಇದು, ಪೊಲೀಸ್ ಸೇವೆ ಇದು. ಇದು ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಇದು ಇದೆ. ERSS ಅಂದರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳಿ. ನಿಮಗೆ ಎಯಿಂದ ಝಡ್ವರೆಗೂ ಏನೇನು ಸಮಸ್ಯೆಗಳು ಕಾಣುತ್ತೆ, ಗಾಂಜಾ ಸೇವನೆ ಆಗಲಿ, ಮದ್ಯಪಾನ ಮಾಡಿ ಬಿದ್ದಿರ್ತಾರೆ ಅಥವಾ ಗಲಾಟೆ ಮಾಡ್ತಾರೆ, ಗಂಡ ಹೆಂಡತಿ ಸಮಸ್ಯೆ ಆಗಲಿ, ಜಮೀನಿನ ವಿಚಾರವಾಗಲಿ, ಮತ್ತು ಇನ್ನೇನು ಸಮಸ್ಯೆಗಳು ಬರುತ್ತೆ ನಿಮಗೆ, ಆ ರೀತಿ ಎಲ್ಲ ಸಮಸ್ಯೆಗಳು ಎಯಿಂದ ಝಡ್ವರೆಗೂ ಏನೇ ಸಮಸ್ಯೆಗಳಿದ್ರೂ ನೀವು 112ಕ್ಕೆ ಕಾಲ್ ಮಾಡಿದ್ರೆ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ 15ರಿಂದ 20 ನಿಮಿಷದಲ್ಲಿ ಬರುತ್ತೆ. ಆಯ್ತಾ? ಉಚಿತ ಸೇವೆ. ಅದು 8 ಪ್ರೆಸ್ ಮಾಡಿ ಅಂತ ಬರುತ್ತೆ. ಈ ಕಾಲು ಬೆಂಗಳೂರಿಗೆ ಹೋಗುತ್ತೆ. ERSS ಅಂತ ಹೇಳಿ ಅಲ್ಲಿ ಇದಿದೆ, ಅಲ್ಲೊಂದು ಆಫೀಸ್ ಇದೆ. ಅಲ್ಲಿಗೆ ಹೋಗಿ ಬೆಂಗಳೂರಿಂದ ಹೋಗಿ ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಿಮ್ಮ ಇದು ಟ್ಯಾಬ್ ಇದೆ ಸರ್, ಅದು ಈ ಟ್ಯಾಬಲ್ಲಿ ನಿಮ್ಮ ಕಂಪ್ಲೇಂಟು ಶೋ ಆಗುತ್ತೆ. ಈ ರೀತಿ ಶೋ ಆಗುತ್ತೆ. ಈ ರೀತಿ ಶೋ ಆದಾಗ ಕಂಪ್ಲೇಂಟ್ಸ್ಗಳು, ನಿಮ್ಮ ಡೀಟೇಲ್ಸ್ಗಳು, ಈಗ ಥೆಫ್ಟ್ ಆಗಿದ್ದು, ಕಳ್ತನ ಆಗಿದ್ದು, ಯಾವುದೇ ವಿಚಾರಗಳಿದ್ರು ಈ ಥರ ನಿಮ್ಮ ಡೀಟೇಲ್ಸು ವಿತ್ ಫೋನ್ ನಂಬರೆಲ್ಲ ಬರುತ್ತೆ. ಬಟ್ ಅದರಲ್ಲಿ ಜೊತೆಗೆ ಲೊಕೇಶನ್ನು ಬರುತ್ತೆ. ಅವಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು ಫೋನ್ ಮುಖಾಂತರ, ಎಲ್ಲಿ ಅಡ್ರೆಸ್ಸು, ಎಲ್ಲಿಗೆ ಬರಬೇಕು, ಹೇಗೆ ಅಂತೇಳಿ. ಅವಾಗ ನೀವು ಅಡ್ರೆಸ್ ಮಾಹಿತಿ ಕೊಟ್ಟರೆ ನಿಮ್ಮ ಮನೆ ಬಾಗಿಲಿಗೆ ಪೊಲೀಸ್ ವಾಹನ ಬಂದು ನಿಮ್ಮ ಸಮಸ್ಯೆ ಏನು ಅಂತ ಕೇಳಿ ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಬಗೆಹರಿಸ್ತೀವಿ. ಆಗಿಲ್ಲ ತುಂಬ ಕ್ರಿಟಿಕಲ್ ಇತ್ತು ಅಂತಂದರೆ ಸ್ಟೇಷನ್ನಲ್ಲಿ ಬಂದು ಬಗೆಹರಿಸೋಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ. ಆಯಿತಾ? ನಿಮಗೆ ಏನೇ ಸಮಸ್ಯೆ ಇದ್ದರೂ 112ಕ್ಕೆ ಕಾಲ್ ಮಾಡಬೇಕು. ಓಕೆನಾ? ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದೆಯಾ? ಓಕೆ.